ಏನು ಅವರೆಕಾಯ ಏನು ಮಾಡ್ತಾ ಇದ್ದೀರಿ ಹೆಂಗಪ್ಪ? ಹೌದಾ? ಏನು ಕೆ ಜಿ ಮಾಡ್ತಾ ಇದ್ದೀರಂತೆ? ಕೆ ಜಿನ 1.5 ಕೆ ಜಿಗೆ 150 ರೂಪಾಯಾ? ಕೊಡ್ತಾರಣ್ಣ ಫುಲ್ಲು ಪುರಾಗ ನೋಡಿ ಲೇಔಟ್ ಮಾಡಿ ಯಾವುದು ಬೆಂಗಳೂರದೊಂದು ಸಿಟಿ ಆಗುತ್ತೆ ಅಷ್ಟೇ. ಹಳ್ಳಿ ನೋಡ್ಬೇಕು ಅಂದರೆ ಬೆಂಗಳೂರಿಗೆ 100 ಕಿಲೋಮೀಟರ್ ಆಚೆಗೆ ಹೋಗ್ಬೇಕು ನಾವು. ಅಲ್ಲ ಹಳ್ಳಿಗೆ ಅಲ್ಲ ನೋಡಿ, ಇವಾಗ ಹಳ್ಳಿ ಮುಗಿದೈತೆ ನಮ್ಮ ಕಾಲಕ್ಕೆ. ಹಳ್ಳಿ ಲಾಸ್ಟು. ಹಳ್ಳಿ ನೋಡೋಕ್ಕಾಗಲ್ಲ ಹುಡುಗರು ಯಾರು. ಇಲ್ಲ ನೀವು ಹೋದ್ರೆ 100 ಕಿಲೋಮೀಟ್ರ್ ಆಚೆಗೆ ಹೋಗ್ಬೇಕು ಇವಾಗ. ಹಾಂ, ಅದೇನೋ ಅಲ್ಲೂ ಬೆಳ್ಕೊಂಡು ಹೋಗ್ತಾ ಇರ್ತದೆ. ಇನ್ನು ಹಾಂ ಮತ್ತೆ ಅದು ನೋಡ್ದ ಮಾಡ್ಬಿಟ್ಟೆ ಕಾರ್ ತಗೊಂಡು ಹೊಗೆಬಿಟ್ಟೆ ಸೀದಾ ಒಳಕ್ಕ. ಅವನು ಬಯ್ಯ ಸ್ಟಾಪ್ ಮಾಡಲಿ ಏನು ಮಾಡಲಿಲ್ಲ, ಹೊಗೆಬಿಟ್ಟು 2 ಕಿಲೋಮೀಟರ್ ಒಳಗಡೆ. ಆಮೇಲೆ ಓಡ್ಬಿಟ್ಟು ಅಡ್ಡಪ್ಪ ವಾಪಸ್ ಕಳಿಸ್ಬಿಡೋದು ಅನ್ನ ನೋಡಿ. ಎಲ್ಲ ಕೊಡಕ್ಕಲ್ಲ ಅದು ಇದು, ಅದು ಈ ಕೋಳಿ ಅದು ಕಡಕ್ನಾಥ ಅದು ಅಲ್ಲ. ಏನು ಕೋಳಿಗಳು ಸಾಕಿದ್ದೀರಾ? ಕೋಳಿಗಳು ನೀವು ಸಾಕಿರೋದಾ? ಹ್ಞೂನಮ್ಮ. ಎಷ್ಟು ಸಾಕಿದ್ದೀರಾ? ಏನಕ್ಕೆ ಸಾಕಿರೋದು ನೀವು ಕೋಳಿಗಳು? ತಿನ್ನಕ್ಕೆ. ಹಾಂ ಸರಿ ಆಯಿತು. ಯಾವ ಊರವ್ರು ನೀವು? ಮಾಲೂರು ಕಡೆಯವರಾ? ಹಾಂ ಸರಿ. ಒಳ್ಳೆ ಜಾಗ ಆಯ್ತು ನಿಮ್ಗೆ ಕೋಳಿ ಸಾಕಕ್ಕೆ. ಹೌದು, ಹಾವು ಕಾಟ. ಹಾಂ, ಅದ್ರ ಕಾಟ ತಡಿಯಕ್ಕಾಗಲ್ಲ. ಹೌದೌದೌದು. ಹಾವುಗಳು ಬಂದ್ಬಿಡ್ತಾವ? ಕಾಯಿಗೆಲ್ಲ ಕಿತ್ಕೊಳ್ತದೆ. ಅದು ಕುಪ್ಪು ಹಾಕೊಂಡು ತಿನ್ಬೇಕು, ಉಪ್ಪುಕಲ್ಲು. ಅದನ್ನಮ್ಮ ಇದು ಕುಪ್ಪು ಹಾಕೊಂಡು ತಿನ್ಬೇಕಲ್ಲ. ಹೀಗೆ ತಿನ್ಬೋದಾ? ನೆಗಡಿ ಗಿಡಿ ಆಗಲ್ಲ ತಾನೆ? ಆಯ್ತಮ್ಮ, ಸಂತೋಷ. ಆಯುರ್ವೇದಿಕ್ ಡಾಕ್ಟರ್ ಅನ್ಸುತ್ತೆ. ಅಣ್ಣಾಗವು ಬೆಂಕಿ ಇಡ್ತೀರಾ? ಗುರಿ ಕೊಡಿಬೇಕನ್ನ ಇದಾಗದು ನೋಡಿ. ಇದಾಗದೆ ಅದು ಆಗದೆಪ್ಪ. ತಲೆಗೆರಿಗೆ ಇಟ್ಬಿಟ್ಟು ಇಲ್ಲ ಎತ್ತ ಜನ ಎತ್ತಿನ ಹಚ್ಚಿಕ್ಬೇಕು ಅಣ್ಣ. ಈ ಕಡೆನೇ ಬಂದ್ಬಿಡಿ ಅಣ್ಣ ಎಲ್ಲ ಎಸಕ್ಕೆ. ಇಲ್ಲಿಂದ ಎಷ್ಟು ಬೇಕಾರೆ ಸರಿ. ಯಾರಪ್ಪ ಗುನ್ನೆಕೋರ? ಎಕ್ಕೋರ? ಹಾಂ, ಎಕ್ಕಾಗಲ್ಲ. ಹೊಡಿತೀರಾ ಬ್ರಾ? ಇಲ್ಲಿ ಇಲ್ಲ ಮೈ ಕಡೆ ಹಾಕಿ ಅಪ್ಪ ಅಲ್ಲೊಂದು ಗಪ್ಪು ಮೇಲೆ ಹಾಕಪ್ಪ. ಹಿಂದೆ ಬಿಟ್ಬಿಟ್ಟು ಇನ್ನೊಂದು ನೋಡಿತ್ತಲ್ಲ ಅವನು ತಿಂತಾನೆ ಅವರ. ಅಣ್ಣ ಅದೇನು ಕಿತ್ಬೇಕನ್ನಿಲ್ಲ, ಅಳ್ಳಾಡ್ಸನ ಬಿದೋಗುತ್ತೆ. ಹಣ್ಣಾಗಿದ್ರೆ ಸುಮ್ಮನೆ ತುದಿಲಿರುತ್ತೆ ಅದು. ಕರೆಕ್ಟ್, ಅದು ನಿಜ, ಅದು ನಿಜ. ಹಣ್ಣಾಗಿದ್ರೆ ಬಿದೋಗುತ್ತೆ, ಅದಕ್ಕಷ್ಟೇ. ಇದು ಬೇರೆ ಗಿಡ, ಇದು ಅದೇ ಆ ಕಪ್ಪು ಹಣ್ಣು ಬರೋದಲ್ಲ. ಅವನು ಹುಡ್ಕೊಂಡು ಅದು ಅದ್ರಾಗದ ಇನ್ನ. ಹಾಂ, ಹಣ್ಣಿಲ್ಲಪ್ಪೋ. ಇನ್ನಿಲ್ಲ ಹಣ್ಣಿಲ್ಲ. ಈಗನೇ ಏನು ಅದು ಹಣ್ಣುಗಳು ಇವೆಲ್ಲ ನಾಟಿ ಅಲ್ವಾ? ನಾಟಿ ಫುಡ್ ನಾಟಿ ಫುಡ್ ತಿಂದು ಇಲ್ಲಿ ಒಳ್ಳಿನಲ್ಲಿ ನೀವು ಅಷ್ಟೇ ಚೆನ್ನಾಗಿದ್ವು ಅವೆಲ್ಲ. ಒಣಗ್ಬಿಟ್ಟವೆ. ಇದು ಕುಲ್ಟಿಗೆ ಹಣ್ಣು, ಇನ್ನೊಂದು ಆಮೇಲೆ ಪುಲ್ಸೇರಿ ಹಣ್ಣು. ಆ ಪುಲ್ಸೇರಿ ಹಣ್ಣು ಇಲ್ಲ ಇಲ್ಲಿ. ಅದು ಮುಳುಗಿದೆ. ಮುಳ್ಳಿದಲ್ಲ ಪಾಪ ಅದು. ಹೌದಾ? ಆಯಿತು, ನೋಡ್ಬಿಟ್ಟು ಈಗಲೇ ಹೇಳ್ತೀನಿ. ಸ್ಕೂಲ್ ಹತ್ರ ಇನ್ನೂ ನೋಡಿಲ್ಲ, 10 ಪೈಸಾ ಕೊಟ್ಟರೆ ಇದನ್ನು ಒಂದು ಪೇಪರ್ ಸುತ್ಬಿಟ್ಟು ಹಾಕ್ಬಿಟ್ಟು ಒಂಚೂರು ಉಪ್ಪು ಕೊಡೋರು. ಆ ಉಪ್ಪಿಗೆ ಇದನ್ನು ಗಿಲ್ಕೊಂಡು ತಿನ್ಕೊಂಡು ಹೋಗ್ತಾ ಇದ್ವಿ. ಎಷ್ಟೋ ಕಡೆ ಗೊತ್ತಾಗ್ತಾ ಇರಲ್ಲ, ಒಂದೊಂದು ಹಣ್ಣಲ್ಲಿ ಸಣ್ಣ ಹುಳನೂ ಬಿದ್ದೋಗಿರೋದು. ಇದನ್ನು ನಾವು ಏನು ಎಲ್ಚಿ ಹಣ್ಣು ಅಂತೀವೇನಪ್ಪ? ಎಲ್ಚಿ ಹಣ್ಣು ಅಂತ ಕರಿತೀವಿ ಇದನ್ನು. ಇದು ಸಖತ್ತಾಗಿರುತ್ತೆ ತಿನ್ನೋಕ್ಕೆ. ಅದು ಹುಳ ಇರಲಿ ಏನಿರಲಿ ತಿಂತಾ ಇರೋದೇ ಹಂಗೆ. ಕಣ್ಣುಗೊಳ್ಳೇದು ಅಂದ್ಬಿಡೋದು, ಹುಳ ತಿನ್ಬಿಟ್ಟು. ಇದು ಹತ್ತಿ ಹುಳ ಇರ್ತದೆ. ಅದು ತಿಂತಾ ಇರೋದೇ ಹುಳ ಇರಲಿ. ಆಮೇಲೆ ಓಕೆ ಕಣ. ಬೆಳಗ್ಗೆ ತೋರ್ಕ ಹೇಳ್ತೀನಿ. ಅದೇ ಬುಡುಗೆ ಹಣ್ಣು ಅದು ಇವಾಗ ಇಲ್ಲ, ಅದು ಕಾಣ್ತಾ ಇಲ್ಲ. ಎಲ್ಲ ಸಿಗ್ತಾ ಇಲ್ಲ. ಅದು ಬಾದಾಮಿ ಬೀಜ ತಾನೇ ಹೊಡೆದಿರೋದು. ಅದು ಬಾದಾಮಿ ಅಲ್ಲ, ಅದು ನಂಗೆ ಅಂತಾರೆ ಜೀಡಿ ಹಣ್ಣು. ಜೀಡಿ ಅಂದ್ರೆ
ಆ ಜೀಡಿ ಹಣ್ಣು ತಿಂದ್ಬಿಟ್ಟು ಏನೋ ರಸ ಇದು ಸುರಿಸ್ಕೊಂಡ್ಬಿಟ್ರೆ ತುಟಿಯೆಲ್ಲ ಕಿತ್ತು ಹೋಗ್ಬಿಡೋದು ಅದು ಆಸಿಡು ಕಿತ್ತು ಗಾಯ ಆಗೋಗ್ಬಿಡೋದಿಲ್ಲ ನಾನು. ಜೀಡಿ ಮರ ಅಯ್ಯೋ ಅದು ಸಿಗ್ತದೆ ಜೀಡಿ ಸಿಗ್ತದೆ ಎಲ್ಲವೇ ಜೀಡಿ ಹಣ್ಣು ಒಳಗದ ಸೀಸನ್ ಇಲ್ಲ. ಹಾಂ 4 ಮರ ಆಯ್ತಾ ಹೋಗಕ್ಕೆ 500 ಮರ ಬೆಳಿಗ್ಗೆ ಬಂದಿದ್ರೆ ಜೇನು ಕಿಡಿಸ್ಬೋದಾಗಿ ನೋಡಮ್ಮ ನಾಳೆ ಹುಡ್ಕೊಂಡಳೆ ಬಿಟ್ಟು ಹುಡ್ಕೊಂಡು ಅದಕ್ಕೇನು ಸಂಬಂಧ ಇಲ್ಲ. ಅದಕ್ಕೆ ಸಂಬಂಧ ಅದು ಪೂರ್ಣ ಕುಡಿಯೋದಲ್ಲ ಅದು ಒಂದೊಂದು ಸಾರಿ ಎಲ್ಲಾನು ಎಬ್ಬಿಸ್ಕೊಂಡು ಆಚೆ ಹೊಟ್ಟದವಲ್ಲ, ನಾವು ಆದರೆ ಅಮಾವಾಸ್ಯೆ ಅಂದ್ಕೊಂತೀವಿ ಅಷ್ಟೇ. ನಾನು ಅಮಾವಾಸ್ಯೆ ದಿನ ಕಿತ್ತಿದ್ದೀನಿ ಇಷ್ಟೆಲ್ಲ ಜೇನು, ಇಷ್ಟು ತುಪ್ಪ ಕರೆಕ್ಟಾಗಿ ಒಂದು ಅರ್ಧ ಲೀಟ್ರ್ 3/4 ಲೀಟ್ರು. ನಾನು ಕೃಷ್ಣ ಒಡ್ನು ಓಕೆ ನಮ್ಮ ಅಣ್ಣ ಕಂಡಕ್ಟ್ರು ಒಬ್ಬೊಬ್ಬರು ಎಷ್ಟು ತಿಂದಿದ್ವಿ. ಅಮಾವಾಸ್ಯೆ ಉಣ್ಮೆ ಲೆಕ್ಕ ಬರಲ್ಲ. ನಾವು ಆವತ್ತಿನ ಕಿರಕ್ಕೆ ಹೋದಿನ ಒಂದು ಊಟ ಮಾಡ್ಕೊಂಡು ಇದ್ಬಿಡ್ತಾವಲ್ಲ ಆವಾಗ ನಾಳೆ ನೋಡಿದ್ಯಾ ಮರೆ ಅಲ್ಲ ಹುಡ್ಕೊಂಡು ನಾವೊಂದು 45 ನನಗೆ ಗೊತ್ತಿಲ್ಲ ಆ ಕೆರೆ ಇದಕ್ಕೆ ಸಿಗ್ತದೆ ಬೇಲಿ ಇದ್ರೆ ನೀರು ನೀರು ಬೇಲಿ ತೋಪುಗಳು ಇರಬೇಕು. ಅಪ್ಪ ಈ ಕಳ್ಳಿ ಗಿಡ ಕಾಣಲ್ಲ ಎಲ್ಲ ಇವಾಗ ನಮ್ಮ ಮನೆಯಿಂದ ಕಳ್ಳಿ ಗಿಡನೇ ಇಲ್ಲ ಬಂದಿದೆ. ಪಾಪಲ್ಲ ಮಾಮೂಲಿ ವಾಪಸ್ ಕಳ್ಳಿ ಅಲ್ಲ ಮಾಮೂಲಿ ಕಳ್ಳಿ ಒಂದೇ ಒಂದು ಇಲ್ಲವೇ ಇಲ್ಲ ಕಳ್ಳಿ ಗಿಡ. ಒಂದೇ ಒಂದು ಕಿರಿ ಕಣಿ ಬಿದ್ದೋಗ್ಬಿಟ್ರೆ ಹಾಲು ವಿಷ ಅದು. ಇನ್ನು ಅಷ್ಟೇ ಕತೆ. ಸೀಮೆಣ್ಣೆ ಹಾಕೊಂಡು ತೊಳೆ ತನಕ ಹೋಗಲ್ಲ ಅದು. ಈಗ ಸೀಮೆ ಎಣ್ಣೆದೇ ಹೋಗ್ಬಿಡ್ತಲ್ಲ, ಸೀಮೆ ಎಣ್ಣೆನೇ ಸಿಗ್ತಿಲ್ಲ. ಸೀಮೆಣ್ಣೆ ಇಲ್ಲ ಅಪ್ಪ. ಅವಾಗ ಕಳ್ಳಿಯಲ್ಲಿ ಬೆಂಗಳೂರಲ್ಲಿ ರೇಷನ್ ಅಂಗಡಿಗೆ ಹೋಗಿ ಕೊಟ್ಬಿಡೋರು ನಮ್ಮ ಮನೇಲಿ. ಏನು ಬೆಳಿಗ್ಗೆ 6 ಗಂಟೆಗೆ ಶುರು ಮಾಡಿಬಿಡೋರು. ಹೋಗಿ ಡಬ್ಬಗಳು ಇಟ್ಕೊಂಡು ಕಾಯ್ತಾ ಇರ್ತಾ ಇದ್ವಿ ಆ ಸೀಮೆಣ್ಣೆಗೆ. ಕಾಯ್ಕೊಂಡು 3 ರೂಪಾಯಿನೋ 1 ಲೀಟ್ರ್. ಅವಾಗ ನಮಗೆ ಬುದ್ಧಿ ಇತ್ತು, 1.5 3 ರೂಪಾಯಿ ಇತ್ತು. ಅವಾಗ 3 ಲೀಟ್ರ್ 4 ಲೀಟ್ರ್ ಸೀಮೆಣ್ಣೆ ಎತ್ಕೊಂಡು ಏನು ಒಬ್ರಿಗೊಬ್ಬರು ಟಿನ್ಗೊಬ್ಬ ಜೋಡಿಸ್ಬಿಡೋರು. ಆ ಟಿನ್ ಎತ್ಕೊಂಡು ಬಂದು ಮನೇಲಿ ಇರ್ತಿದ್ವಿ. ಆವಾಗ ಒಂದು ಚಿಕ್ಕದು ಸೀಮೆಣ್ಣೆ ಸ್ಟವ್ ಇರೋದು. ಆ ಸ್ಟವ್ಗೆ ಇಟ್ಕೊಂಡು ಅದೆಲ್ಲ ಅಡುಗೆ ಮಾಡ್ಕೊಂಡೆಲ್ಲ ತಿಂದಿದ್ದೀವಿ ನಾವು. ನಾವೇ ಒಂದು 6 ಗಂಟೆಗೆ ಬೆಳಿಗ್ಗೆ 6 ಗಂಟೆಗೆ ಕಳಿಸ್ಬಿಡೋರು ನಮಗೆ. ಅಪ್ಪ ಒಳ್ಳೇದಿದ್ದೇ ಟೈಮು. ನಮ್ಮಪ್ಪ ಬೇರೆ ಬೈತಾರೆ ಬಾಯಿಗೆ ಬಂದಂಗೆ ಅಪ್ಪ ಅಂತ ಕಲ್ಲೆಲ್ಲ ಉಜ್ಕೊಂಡು ಹಂಗೇ ಹೋಗ್ತಾಯಿದ್ವಿ ತಲೆ ಕೆರ್ಕೊಂಡು. ಹೋಗಿ ಅಲ್ಲಿ ಡಬ್ಬ ಇಟ್ಕೊಂಡು ಕಾದ್ರೆ ಅವರೊಂದು 8:30 ಹೊತ್ತಿಗೆ ಬರೋರು. ಒಂದು ಎತ್ತಿನ ಗಾಡೀಲಿ 2 ಡ್ರಮ್ ಹಾಕ್ಕೊಂಬರೋರು. ಒಂದೊಂದ್ಸರಿ ಕೈ ಗಾಡೀಲಿ ತಳ್ಕೊಂಬರೋರು ಡ್ರಮ್ ಹಾಕ್ಬಿಟ್ಟು. ಅದ್ರಲ್ಲಿ ಇಟ್ಬಿಟ್ಟು ಸೀಮೆಣ್ಣೆ ತೊಗೊಂಬರ್ತಿದ್ವಿ. ಅದೆಲ್ಲ ಹೋಯ್ತು ಗುರು ಇವತ್ತು. ಅದೆಲ್ಲ ಗ್ಯಾಸ್ ಸೋಲಾರ್. ಬೆಂಗಳೂರಲ್ಲಿದ್ದಾಗ್ಲೂ ನಮ್ಮ ಮನೇಲಿ ಸೌದೆ ಒಲೆ ಒಂದು ಮಣ ಸೌದೆ ತಂದ್ಬಿಡು ಹೋಗು ಅನ್ನೋರು. ಹೋಗಿ ಒಡಿಸಿ ಇಟ್ಕೊಂಡಿದ್ರೆ ಒಂದು ಮಣ ನಾವು ಎತ್ಕೊಳಕ್ಕೆ ಆಗ್ತಾರಲ್ಲ. ನಮ್ಮ ಅಪ್ಪ ಬಂದು ಡಿವೈಡ್ ಮಾಡಿ 2-3 ಸರಿ ಎತ್ಕೊಂಬ ಅನ್ನೋರು. ಅದೆಲ್ಲ ಮಾಡಿದ್ವಿ ನಾನು ನಮ್ಮ ಅಕ್ಕದಿರು. ಅಲ್ಲೇ ನಮ್ಮ ಮನೆ ಮೂಲೆಯಲ್ಲೇ ಇತ್ತು ಸೌದೆ ಡಿಪೋ. ಸೌದೆ ತಂದು ಹಾಕಿ ಒಲೆ ಉರಿಸ್ಕೊತಾ ಇದ್ವಿ. ಅಲ್ಲಿ ಮಾತಾಡಿ ತುಂಬಾ ಸಕ್ಸಸ್ ಆಗಲಿ ಅಂತ ಕೇಳ್ಕೊಳ್ತಾ ಇದ್ದೀವಿ ಸರ್. ಆಯ್ತು ಹಳೆ ರೆಕಾರ್ಡ್ಸ್ ಎಲ್ಲ ಮುಗಿದು ಆಯ್ತಮ್ಮ. ಖಂಡಿತವಾಗ್ಲೂ ನಾವು ಫ್ಯಾಮಿಲಿ ಸಮೇತ ಥಿಯೇಟ್ರಿಗೆ ಬಂದು ಆಯ್ತು. ಎಲ್ಲಿರೋದು ನೀವು? ಸರ್ ಇಲ್ಲ ಮನೆ ಏನು ಮಾಡ್ಕೊಂಡಿದ್ದೀರಾ? ಸರ್ ಫಾರ್ಮಾ ಕಂಪ್ನಿ HR ಡಿಪಾರ್ಟ್ಮೆಂಟ್ ಅಲ್ಲಿ. ನೈಸ್. ಒಳ್ಳೇದಾಗಲಿ. ಯಾವ ಫಾರ್ಮಾ ಇದಾ? ಹೈಕಲ್ ಕಂಪ್ನಿ. ಅಚ್ಚಾ ನೈಸ್. ಹೌದು ವೆರಿ ನೈಸ್. ಯಾವ್ರನ್ನವರು ಬೇಸಿದ್ರೆ ನೀವು? ಸರ್ ಮಾಡೋದು ನಮ್ಮದು. ನಿಮ್ಮ ತಾಯಿ ಸಿಕ್ಕಿದ್ರಲ್ಲಿ? ಹೌದು ಕೋಳಿ ತುಂಬ ಸಾಕಿದ್ರೆ ನಾಟಿ ಕೋಳಿ ಅದು. ಖಂಡಿತ ಸರ್. ಗ್ಯಾರಂಟಿ ಬೆಳಗ್ಗೆ ನೀವು ಇರ್ತೀರ ನಾನು ಗ್ಯಾರಂಟಿ ತೊಗೊಂಬರ್ತೀನಿ. ನನಗೇನು ಗೊತ್ತಾ, ಹಾಂ ಸರ್. ನಾಟಿ ಇಲ್ಲಾಂದ್ರೆ ಕೋಳಿ ಖಂಡಿತ ತರಲ್ಲ ಸರ್. ಈಗ ಬೇಡ ಬೇರೆ ಮಾಡ್ತಾ ಇದ್ದಾರೆ. ಓಕೆ ನಾನು ಅದು ಬಿಟ್ಟು ಅದಕ್ಕೆ ದುಡ್ಡು ತಗೋಬೇಕು ನೀವು. ಏ ಸರ್ ನಿಮ್ಮ ಹತ್ರ ಬೇಡ ನನಗೆ. ಆಮೇಲೆ ಇವಾಗ ನೀವು ಓಕೆ. ಈ ಮನೇಲಿ ಪಾಪ ಹೆಂಗಸರು ಸಾಕೊಂಡಿದ್ದು ಅದಕ್ಕೊಂದು 1000 ಕೊಟ್ಟಿರೋರಲ್ಲೋ. ಹಾಗೆಲ್ಲ ಏನು ಬನ್ನಿ ಹೋದ ಅಂತ ಒಂದು ಕೋಳಿ ಕೊಟ್ಟೆ ಅನ್ನೋದು ಬೇಡ. ಅದಕ್ಕೆ ಪೇ ಮಾಡ್ತೀನಿ. ನನಗೇನು ಇಷ್ಟ ಅಂದರೆ ನಾಟಿ ಕೋಳಿ ಕುಯ್ದು ನೆಲ್ಲುದಲ್ಲಿ ಸುಟ್ಬಿಟ್ಟು ಹೌದು ಈ ರುಬ್ಬುಡಲ್ಲಿ ಮಸಾಲೆ ಆಡಿಸಿ ಹೌದು ಸರ್. ಸೌದೆ ಒಲೆಯಲ್ಲಿ ಮಾಡ್ಕೊಂಡು ಮಡಕೆಯಲ್ಲಿ ತಿನ್ನಬೇಕು. ಹೌದು ಅದು ರುಚಿ ಅಂದರೆ ನಿಮಗೆ. ಖಂಡಿತ ನೋಡಿದೆ ಕತ್ತಾಗಿ ಸಾಕಿದ್ದಾರೆ. ಹೌದು ನಿಮ್ಮ ಅದರ? ಹೌದು ಸರ್. ನಮ್ಮ ತಾಯಿಯವರು. ಒಳ್ಳೇದಾಯ್ತು. ತಾಯಿಯವ್ರ ಪಾಪ ಹೇಳಿದ್ರು. ಹೌದು ಸರ್. ಸುತ್ತಮುತ್ತ ಗಿಡಗಳು ಹಾಕಿರೋದೆಲ್ಲ ನಾವೇ ಸರ್. ಚೆನ್ನಾಗಿದೆ ಹಾಂ ಸರ್. ಚೆನ್ನಾಗಿದೆ. ನಂಗೊಂದು ಕೋಳಿ ಕೊಡಿ. ಖಂಡಿತ ಸರ್. ಚೆನ್ನಾಗಿದೆ ಕೋಳಿ ಕೊಡಿ. ನಾನು ಅದನ್ನು ರೆಡಿ ಮಾಡಿಕೊಂಡು ಖಂಡಿತ ಅದು ನನಗೆ ಭಾರಿ ಅದೇನೋ ನಾಟಿ ಕೋಳಿ ಮುದ್ದೆ ಸಾರು ಅಂದ್ಬಿಟ್ರೆ ಹೌದು ಇನ್ನೇನು ತಿನ್ನಲ್ಲ ನಮಗೆ. ನನಗೆ ಯಾವಾಗಲೂ ಕೇಳ್ತಾರಲ್ಲ ಫ್ರೆಂಡ್ಸ್,
ನೀನು ಎಂತ ನನ್ನ ಮಗನು ಸ್ವೀಟ್ ತಿನ್ನಲ್ಲ ಆಮೇಲೆ ಅದು ಈ ಪಿಜ್ಜಾ ಗೀಝಾ ಅಂತ ತಿನ್ನಲ್ಲ. ಹೌದು ಅದೇ ನಮ್ಗೆ ಅದು ಆಗ್ಬರಲ್ವಲ್ಲ. ಹೌದು. ತುಂಬ ಫೇವ್ರೇಟ್ ಏನು ಅಂದರೆ ಎಲ್ಲಿದ್ದರೂ ನಾಟಿ ಕೋಳಿ ಹುಡ್ತೀನಿ. ಹೌದು. ಈ ಬಾಯ್ಲರ್ ಕೋಳಿ ತಿನ್ನೋಣ ಅಂದರೆ ರಬ್ಬರ್ ಬೊಂಬೆ ತಿನ್ನಂಗೆ ಇರ್ತದೆ. ಹೌದು ಸರ್, ಖಂಡಿತ. ಅದೆಲ್ಲ ಮೆಡಿಸಿನ್ ಹಾಕಿ ಬೆಳೆದಿರ್ತಾರೆ. ಅಲ್ಲಲ್ಲ, ಮೆಡಿಸನ್ ಹಾಕಿ ಬೆಳೆಯೋದು ಅದು ಬೇರೆ. ಅದು ತಿಂದರೆ ಆ ಮಜಾ ಇರೋಲ್ಲ. ಹೌದು. ಈ ನಾಟಿ ಕೋಳಿ ಆದರೆ ಅದ್ರ ಮಜಾನೇ ಬೇರೆ ಅದು. ಹೌದು. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. For more updates, click on the bell icon. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.